ನಿನ್ನೊಡನೆ ಕೆಲವು ರಾಶಿವಾದ ವಿಚಾರವನ್ನು ಮಾತನಾಡಬೇಕು. ನನ್ನ ಸಂಗಡ ಬರುವನಾಗು.
ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣವೇನು ದೇವ? ಕರ್ಣ, ಪರಮಾತ್ಮ, ಕರ್ಣ, ಪರಮಾತ್ಮ, ಏನನಲ್ಲ ಕೇಳನ್ನ ಮಾತ. ಏನನಲ್ಲ ಕೇಳನ್ನ ಮಾತ. ಏನನಲ್ಲ ಕೇಳನ್ನ ಮಾತ. ಅಮೃತದು ಅವತರಿಸಿದು ಕುಮಾರವ, ವರಯೇರದು ಕುಮಾರವ. ಮಾತೆ ನಿನ್ನವಳು ವರಮಾಂಡವರಾಜನೇ. ಮಾತೆ ನಿನ್ನವಳು ವರಮಾಂಡವರಾಜನೇ. ವರಯ ಬೆಳಗುವ ರವಿಯ ಕರುಣದೆ. ವರಯ ಬೆಳಗುವ ರವಿಯ ಕರುಣದೆ. ಮಖಾಮಖಿ ಮನಂತೆ ಮೆರೆವ ರವಿಸುತನು ಕುಮಾರವ, ವರಯೇರದು ಕುಮಾರವ. ತಳಮಳವೇ ತಗೋ ಮನದ ಕರ್ಣ, ಕರ್ಣ, ಕರ್ಣ. ತಳಮಳವೇ ತಗೋ ಮನದ ಚಿಂತೆ ತೊರೆ. ಅಮಿತ ಭುವನದೋ ಕೀರ್ತಿಯ ಪಡೆವೆ. ಅಮಿತ ಭುವನದೋ ಕೀರ್ತಿಯ ಪಡೆವೆ. ತರ ತರ ವ್ಯಯಿಸಿದ ವೇದವಿಯೊಳುನೆ. ತರ ತರ ವೇದಿಸಿದ ವೇದವಿಯೊಳು. ಮಖಾಮಖಿ ಮನಂತೆ ಮೆರೆವ ರವಿಸುತನು ಕುಮಾರವ, ವರಯೇರದು ಕುಮಾರವ. ಕರ್ಣ, ಕರ್ಣ. ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿಯೇ ನಿನ್ನ ತಾಯಿ, ಸೂರ್ಯನೇ ನಿನ್ನ ಜನಕನು. ಕರ್ಣ, ಪಾಂಡವರು ನಿನ್ನ ಸಹೋದರರು. ಕರ್ಣ, ಪರಮಾತ್ಮ, ನಾ ನಿಂತಿದ್ದರು ತಾವು ಹೇಳುತ್ತಿರೋ ಮಾತು ಆಶ್ಚರ್ಯವಾಗಿರುವುದಲ್ಲ. ಓಹೋ, ಮರೆತಿದ್ದೆನು. ಇದು ಯುದ್ಧದ ಕಾಲ. ಅದರಲ್ಲಿಯೂ ನೀನು ಆ ಪಾಂಡವರ ಪಕ್ಷಪಾತಿ. ಆ ಪಾಂಡವರ ತಲೆ ಕಾಯಲು ಈ ರೀತಿ ಹೇಳುತ್ತಿರುವೆಯಲ್ಲ ಪರಮಾತ್ಮ. ಕರ್ಣ, ರಾಜಾದಿ ರಾಜನೆನಿಸಿ ದಿವ್ಯ ಸಿಂಹಾಸದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾದ ನೀನು ಈ ಪರರ ಸಭೆಯಲ್ಲಿ ಕೈಕಟ್ಟು ಕುಳಿತುಕೊಳ್ಳುವುದು ಇದು ಯಾವ ಧರ್ಮ ಕರ್ಣ? ಪರಮಾತ್ಮ,
ದೇವಾ ಶೋಧನೆಯೇ ಶಾಪ ಪಾಪಿತ್ಯಾದೆ ಪರಿತಾಪದಿಂದ ದೇವಾ ಶೋಧನೆಯೇ ಬಹುದಿನ ನೊಂದೆ ಬಂಧುಗಳಾರೆಂದು ಪರಮಾತ್ಮ ಬಹುದಿನ ನೊಂದೆ ಬಂಧುಗಳಾರೆಂದು ಇಂದು ವದನ ನಿಂದನೆಯೊಳು ಬೆಂದೆ ಪರಮಾತ್ಮ ಎಂದು ವದನ ಬಂದವಿ ಮೋಚನ ಮಾರ್ಗವನಾಗಿ ಬಂದವಿ ಮೋಚನ ಮಾರ್ಗವನಾಗಿ ದೇವಾ ಶೋಧನೆಯೇ ಪರಿತಾಪದಿಂದ ದೇವಾ ಶೋಧನೆಯೇ ಜನ್ಮ ರಹಸ್ಯದ ಆಂತರ್ಯವರಿಗೋ ಪರಮಾತ್ಮ ಜನ್ಮ ರಹಸ್ಯದ ಆಂತರ್ಯವರಿಗೋ ಜನುಮನಾತೆಯ ವ್ಯರ್ಥಯವರಿತು ಜೀವಿಸಲೇ ಕರಿ ಸಹಚರ ಸಮಗೋಡಿ ಜೀವಿಸಲೇ ಮರಿ ಸಹಚರ ಸಮಗೋಡಿ ಪಾತಕಿ ಜೀವನ ಪಾತಕಿ ಜೀವನ ದೇವಾ ಶೋಧನೆಯೇ ಪಾಂಡವರು ನನ್ನ ಸಹೋದರಾದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ನನಗೆ ರಮರವಾದಿ ನರಕವು ಪ್ರಾಪ್ತಿಯಾಗುವುದು. ನಂಬಿದ ಸ್ವಾಮಿಗೆ ದ್ರೋಹ ಮಾಡಿದಂತ ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಇಂತಹ ಸಂಕಟವನ್ನು ತಂದೊಯ್ಯಬೇಡ ಪರಮಾತ್ಮ, ತಂದೊಯ್ಯಬೇಡ. ಕಾರಣ ನನ್ನ ಮಾತನ್ನು ಸತ್ಯವೆಂದು ನೆಂಬು. ನಿನ್ನ ತಾಯಿಯಾದ ಕುಂತಿದೇವಿಯು ಕನ್ನಿಕಾ ವ್ಯವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರವನ್ನು ಜಪಿಸಿದಳು. ಅವು ಫಲಿಸುವ ಇಲ್ಲವೆಂದು ಸೂರ್ಯ ಮಂತ್ರವನ್ನು ಜಪಿಸಿದಳು. ಆಗ ನೀನು ಹುಟ್ಟಿದೆ ಕರ್ಣ. ಆ ಲೋಕ ಅಪಮಾನಕ್ಕೆ ಹೆದರಿ ನಿನ್ನ ತಾಯಿ ಕುಂತಿದೇವಿಯು ಗಂಗಾ ತೀರದಲ್ಲಿ ತೇಲಿಬಿಟ್ಟಳು ಕರ್ಣ. ನೀನು ಸೂತರು ನಿನ್ನನ್ನು ಸಾಕಿದರು, ಅದಕ್ಕೆ ನೀನು ಸೂತನಾದೇ ಕರ್ಣ. ಈಗಲೂ ನನ್ನ ಸಂಗಡ ಬಾ. ಪಾಂಡವರು ಕೌರವರನ್ನು ನಿನ್ನ ಪಾದದ ಮೇಲೆ ಬೀಳುವಂತೆ ಮಾಡುವೆನು. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸುತ್ತಾ ಆ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವಂತೆ ಬಾಕರ್ಣ. ಪರಮಾತ್ಮ, ಹಾಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ, ನೀಚ, ಹೀನಗುಲದವನು ಎಂದು ಹೀಯಾಳಿಸುತ್ತಿರುವರಲ್ಲ, ನಾ ನಿಂತವರೆಂದು ಅವಳಿಗೆ ತಿಳಿಯದೆ ಪರಮಾತ್ಮ. ತಿಳಿಯದು ಕರ್ಣ.
ಮಾತನು ಪ್ರೇಮದಿಂದ ಆಲಿಸುವೀರ. ಮಾತನು ಪ್ರೇಮದಿಂದ ವಿಚಾರವು ನಿನ್ನ ಎತ್ತು ತಾಯಿಗೂ ಸಹ ತಿಳಿಯದು ಕರ್ಣ. ನಿನ್ನನ್ನು ನೋಡಿದಾಗಲಲ್ಲ ಪರಮಾತ್ಮ ಆ ಕರ್ಣನ್ಯಾರು ಅಂತ ಪದೇ ಪದೇ ಕೇಳುತ್ತಿದ್ದಳು ಕರ್ಣ. ಈಗ ತಾನೇ ನಿನ್ನ ವಿಚಾರವನ್ನು ನಿನ್ನ ತಾಯಿಗೆ ತಿಳಿಸು ಬಂದಿರುವೆನು. ನಿನ್ನನ್ನು ನೋಡಲು ಆ ಗಂಗಾ ತೀರದಲ್ಲಿ ಬಹಳ ಸಂಭ್ರಮದಿಂದ ಕಾಯುತ್ತಿರುವಳು. ಆಕೆಯ ಮನಸ್ಸನ್ನು ನಯಿಸಬೇಡ ಕರ್ಣ, ನಾನಿನ್ನ ಬರುವೆನು. ಹಾಗಲಿ ಪರಮಾತ್ಮ. ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಲೋಕೈಕ ವೀರರಾದ ಆ ಪಾಂಡವರು ನನ್ನ ಸಹೋದರರೇ. 1000 ಆನೆ ಬಲವುಳ್ಳ ರುದ್ರಾಂಶ ಸಂಭೂತನಾದ ಆ ಭೀಮಸೇನನು ನನ್ನ ಸಹೋದರನೇ.
ಧರ್ಮವೇ ಪಾಂಡರಾಜ, ಕುಂತಿದೇವಿ, ಮಾತೃದೇವಿ ಅವರು ನನ್ನ ಜನನೀ ಜನಕರೇ. ಪರಶಿವನೊಡನೆ ಹೋರಾಡಿ ಪಾಶುಪದಾಸ್ತ್ರವನ್ನು ಪಡೆದು ಭಾರತ, ಫಲ್ಗುಣ, ಕಿರೀಟಿ, ಪಾಂಡೀವಿ, ಶ್ವೇತವಾಹನ, ಸವ್ಯಸಾಚಿ, ಧನಂಜಯ ಎಂಬ ದಶನಾಮಾಂಕಿತವನ್ನು ಪಡೆದಿರುವ ಆ ಅರ್ಜುನನು ನನ್ನ ಸಹೋದರನೇ. ಅಯ್ಯೋ ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಶಪಥ ಮಾಡಿದೆಯಲ್ಲೋ. ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಬಿದ್ದು ಉರುಳಾಡುವುದನ್ನು ಈ ಪಾಪಿಯ ಕಣ್ಣುಗಳಿಂದ ಹೇಗೆ ನೋಡಲಿ? ಇದುವರೆಗೂ ಬಂಧು ಬಾಂಧವರು ಯಾರೆಂದು ವ್ಯಥೆಪಡುತ್ತಿದ್ದ ನನಗೆ ಬಂಧು ಬಾಂಧವರು ಇಂಥವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟವಾಯಿತು. ಏ ವಿಧಿ, ಒಲ್ಲಲೆ ಆಂಡು ಕುಮಾರನು ಒಲ್ಲಲೆ ಒಲ್ಲಲೆ ಆಂಡು ಕುಮಾರನು ಒಲ್ಲಲೆ ದುರದೋಳ್ ಮಂದಿರಂ ಒಲ್ಲದ ಬಿಟ್ಟೊಡೆ ಒಲ್ಲದ ಬಿಟ್ಟೊಡೆ ಏ ತರೆಯೊಳ್ ಸುಖ ಸಂಪತ್ತಿನ ರುಂಡವಂ ಹರಿದು ಫಲದಿನ್ ಭಾರ್ತನ ರುಂಡವಂ ಹರಿದು ಮಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಲ್ಲಿಸಲ್ ಕಾದುದೆ ಆತನ ಅಘೋರ ತೆರೆಕನಂ ಆತನ ಅಘೋರ ತೆರೆಕನಂ ಸುತ್ತಾಗಲೇ ಸಾಯಲೇ ಅಂಗಾಧಿಪತಿ ಬಹಳವಾಗಿ ಏನನ್ನೋ ಯೋಚಿಸುತ್ತಿರುವಂತೆ ತೋರುತ್ತಿದೆಯಲ್ಲ. ರಾಜಸಭೆಯ ವಿಚಾರವೇನಾದರೂ? ಏನು ರಾಜ್ಯಸಭೆಯಲ್ಲಿ ನನ್ನ ವಿಚಾರವೇ? ಇದನ್ನು ನಾನು ನಂಬಲೇ ಶಕುನಿ? ನಂಬು ಅಂಗಾಧಿಪತಿ. ಈ ನಿನ್ನ ಉದಾರವನ್ನು ತಿಳಿದೆ ಆ ದುರ್ಯೋಧನನು ಈ ರೀತಿ ಮಾತನಾಡಲಾರ. ನಿನ್ನನ್ನು ನೋಡುತ್ತಿದ್ದರೆ ನನಗೆ ತುಂಬಾ ದುಃಖವಾಗುತ್ತಿರುವುದು ಕರ್ಣ. ಏನು ಸ್ನೇಹದಲ್ಲಿ ವಂಚನೆ? ನಿಜವಾಗಿಯೂ ನನ್ನ ರಕ್ತ ಕುದಿಯುತ್ತಿರುವುದು ಶಕುನಿ. ಸಭೆಯಲ್ಲಿ ಏನು ಹಿಡಿದು ತಿಳಿಸು ಶಕುನಿ. ಕೃಷ್ಣನು ರಾಜಸಭೆಯಿಂದ ಹೋದ ಕೂಡಲೇ ಮೂರ್ಛಿತನಾದ ದುರ್ಯೋಧನನು ಹಸಿದ ಹೆಬ್ಬುಲಿಯಂತೆ ಆರ್ಭಡಿಸುತ್ತ ಭೀಷ್ಮ ದ್ರೋಣಾದಿಗಳು ಪಾಂಡವರ ಪಕ್ಷಪಾತಿಗಳೆಂದು ವಿವಿಧವಾಗಿ ನಿಂದಿಸನದು ಕರ್ಣ. ಅದು ಅಲ್ಲದೆ ನಿನಗೆ ಸೈನ್ಯಾಧಿಪತ್ಯವನ್ನು ಕೊಡಬೇಕೆಂದು ನಿರ್ಧಾರವಾಯಿತು. ಅಷ್ಟರಲ್ಲಿ ಆ ಭೀಷ್ಮನು ಏನು ಹೇಳಿದನು ಶಕುನಿ? ಆ ಭೀಷ್ಮನು ಈ ರೀತಿ ಮಾತನಾಡಲ್ಲ ಕರ್ಣ. ಆದರೆ ಅವನ ಮಾತಿನಿಂದ ನಿನ್ನ ಸೈನ್ಯಾಧಿಪತ್ಯವು ಭಂಗವಾಯಿತು ಕರ್ಣ. ಶಕುನಿ, ನಾನೇ ಯಾವಾಗಲೂ ಸೇನಾಧಿಪತ್ಯಕ್ಕೆ ಆಸೆಪಟ್ಟವನಲ್ಲ. ಆ ದುರ್ಯೋಧನೆಗೆ ನನ್ನಲ್ಲಿದ್ದ ವಿಶ್ವಾಸವನ್ನು ಕೆಡುವಂತೆ ಮಾಡಿದವರ ಆರು ಶಕುನಿ. ರಾಜಸಭೆಯಲ್ಲಿ ನೀನು ಕೃಷ್ಣನೊಡನೆ ಹೋದ ಕೂಡಲೇ ಈ ವಿಚಾರವನ್ನು ಭೀಷ್ಮನು ದುರ್ಯೋಧನಿಗೆ ತಿಳಿಸಿದನು. ತಂತ್ರಿಯಾದ ಆ ಕೃಷ್ಣನ ಸವಿನುಡಿಗೆ ನೀನು ಎಲ್ಲಿ ವಶವಾದಿಯೋ ಎಂದು ದುರ್ಯೋಧನ ಅನುಮಾನ ಕರ್ಣ. ಶಕುನಿ, ಸೋತಕುಲದಲ್ಲಿ ಕುರುಕುಲದ ಅರಸರೆಲ್ಲರೂ ಹೇ ನನ್ನ ಸ್ವಾಮಿ ನಿಷ್ಠೆಯನ್ನು ಇನ್ನೂ ತಿಳಿದಿಲ್ಲವೇ ಶಕುನಿ? ಕರ್ಣ, ನಿನಗೂ ಆ ಕೃಷ್ಣನಿಗೂ ನಡೆದ ಮಾತಿನ ರಹಸ್ಯವನ್ನು ತಿಳಿಯೋ ತನಕ ನಿನಗೆ ಸೈನ್ಯಾಧಿಪತ್ಯವನ್ನು ಕೊಡಕೂಡದೆಂದು ನಿರ್ಧಾರವಾಯಿತು ಕರ್ಣ. ಶಕುನಿ,
ಇದಕ್ಕೆಲ್ಲ ಕಾರಣನು ಆ ಭೀಷ್ಮನೇ ಶಕುನಿ. ಯಾರಾದರೂ ಆಗಲಿ ಕರ್ಣ, ರಾಜಸಭೆಯಲ್ಲಿ ನಿನ್ನನ್ನು ನಿಂದಿಸಿ ಮಾತನಾಡಲು ಯಾರೂ ಹಿಂಜರಿಯಲಿಲ್ಲ. ಅದು ಅಲ್ಲದೆ ಸೂತ ಕುಲದಲ್ಲಿ ಹುಟ್ಟಿದವನಿಗೆ ಸ್ವಾಮಿ ಭಕ್ತಿ ಎಲ್ಲಿಂದ ಬರಬೇಕೆಂದು ವಿವಿಧವಾಗಿ ನಿಂತಿರುವ ಕರ್ಣ. ಶಕುನಿ, ಕರ್ಣ, ಶಕುನಿ ಸಹಿಸೆನು ಶಕುನಿ, ಸಭೆಯಲ್ಲಿ ಭೀಷ್ಮರು ಜನಿಸಲೇ ಎನ್ನಿಲ್ಲ. ಸಭೆಯಲ್ಲಿ ಭೀಷ್ಮರು ಜನಿಸಲೇ ಎನ್ನಿಲ್ಲ. ಈ ಅಪಮಾನವ ಸಹಿಸಲಾರೆ. ಈ ಅಪಮಾನವ ಸಹಿಸಲಾರೆ. ಶಕುನಿ ಶಕುನಿ, ಸೋತಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದೆ. ವಿಧಾತನು ಜಾತಿಯ ಸದ್ಗುಣನ್ನೆಲ್ಲ ಹುಚ್ಚು ಕುಲದವರಿಗೆ ಮೀಸಲಿಟ್ಟಿರುವನು. ಈ ಅಪಮಾನವನ್ನು ನಾನು ಎಷ್ಟು ದಿನ ಸಹಿಸಿಕೊಳ್ಳಲಿ ಶಕುನಿ? ಸ್ಥಿರನಾಗು ಕರ್ಣ. ಆ ಭೀಷ್ಮನು ರಣರಂಗದಲ್ಲಿ ಪರಾಜಿತನಾಗುವ ತನಕ ನೀನು ಅಸ್ತ್ರಾಕರಣೆ ಮಾಡುವುದಿಲ್ಲ ಎಂದು ನನಗೆ ಶಪಥ ಮಾಡು. ಆಗ ತಿಳಿಯುವುದು ಆ ಕೌರವನಿಗೆ. ಶಕುನಿ, ಎಲ್ಲರೂ ಈ ಯುದ್ಧದಲ್ಲಿ ನಿರತರಾಗಿರುವಾಗ ನಾನೊಬ್ಬನೇ ಹೇಡಿಯಂತೆ ಕೈಕಟ್ಟಿ ಕುಳಿತುಕೊಳ್ಳಲಿ? ಬೇರೆ ಉಪಾಯವಿಲ್ಲ ಕರ್ಣ. ರಣರಂಗದಲ್ಲಿ ನಿನಗೆ ಅಪಮಾನವಾಗುವ ಇಚ್ಛೆ ಇದ್ದರೆ ಅಸ್ತ್ರಾಧರಣೆ ಮಾಡು. ಶಕುನಿ, ಆ ದುರ್ಯೋಧನನಿಗೆ ಇಂತಹ ಪರಿವರ್ತನೆ ಕಂಡು ಬಂದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ ಶಕುನಿ? ನೀನು ಹೇಳಿದಂತೆ ಈ ಯುದ್ಧದಲ್ಲಿ ಆ ಭೀಷ್ಮನು ಪರಾಜಿತನಾಗುವ ತನಕ ಅಸ್ತ್ರಾಧಾರಣ ಮಾಡುವುದಿಲ್ಲ. ಇದೇ ನನ್ನ ಶಪಥ. ನಿನಗಾಗಿ ಎಲ್ಲೆಲ್ಲಿ ಹುಡುಕಿ ಬಂದನು. ಬಂದು ಎಷ್ಟು ವೇಳೆ ಆಯಿತು ಮಿತ್ರ? ಬಹಳ ಹೊತ್ತಾಗಲಿಲ್ಲ ಕೌರವೇಶ್ವರ. ಆದರೆ ಒಂದು ಕ್ಷಣ ನಿಲ್ಲಲು ಅಗತ್ಯವಿಲ್ಲ. ಪುನಃ ಬಂದು ನೋಡುವೆ. ನಿಲ್ಲು ಮಿತ್ರ, ನಿನಗೊಂದು ಸಂತೋಷದ ವಿಚಾರವನ್ನು ತಂದಿರುವೆನು. ಕ್ಷಮಿಸು ಮಿತ್ರ, ಸೋತ ಕುಲದವನಿಗೆ ಸಂತೋಷ ವಿಚಾರವೆಲ್ಲಿಂದ ಬರುವುದು? ಪುನಃ ಬಂದು ನೋಡುವೆನು. ಕರ್ಣ, ಇದೇನಿದು ಮಾವ? ಕರ್ಣನ ರೀತಿಯೇ ಬೇರೆ ಆಗಿರುವುದಿಲ್ಲ. ನಾನು ಬಹಳವಾಗಿ ಯೋಚಿಸಿ ಕರ್ಣನಿಗೆ ಸೇನಾಧಿಪತ್ಯವನ್ನು ವಹಿಸಬೇಕೆಂದು ಬಂದಿದ್ದೇನೆ. ಕರ್ಣನಿಗೆ ಸೈನ್ಯಾಧಿಪತ್ಯವೇ? ಇದೇನು ಪರಿಹಾಸ್ಯ ಮಾಡುತ್ತಿರುವ ಕೌರವೇಶ್ವರ? ಇದೇನಿದು ಮಾವ? ಕರ್ಣನು ವೀರಪುರುಷನಲ್ಲವೇ? ಇರಬಹುದು ಕೌರವೇಶ್ವರ. ಕರ್ಣನಿಗೆ ಸೈನ್ಯಾಧಿಪತ್ಯವನ್ನು ನೀಡುವುದರಿಂದ ಎಷ್ಟು ಜನರಿಗೆ ಅಪಮಾನವಾಗುವುದು ಬಲ್ಲೆಯ ಕೌರವೇಶ್ವರ? ಭಾರ್ಗವಿ ವಿಜಯರಾದ ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಶಲ್ಯ ಇಂತಹ ಮಹಾರಥಿಕರನ್ನು ಬಿಟ್ಟು ಸೂತ ಕುಲದಲ್ಲಿ ಹುಟ್ಟಿದವನಿಗೆ ಸೈನ್ಯಾಧಿಪತ್ಯವೇ? ನಿಜ ಶಕುನಿ, ನಿಜ. ಹಾಗಾದರೆ ಈಗ ಏನು ಮಾಡುವುದು ಶಕುನಿ? ಸೈನ್ಯಾಧಿಪತ್ಯವನ್ನು ಅಂಗೀಕರಿಸು. ಭೀಷ್ಮನನ್ನು ಪ್ರಾರ್ಥಿಸು. ಯುದ್ಧವು ಸನಿತವಾಗುತ್ತಿರುವುದು. ಮಾತನಾಡಲು ಈಗ ಸಮಯವಿಲ್ಲ. ನೀನು ಈ ಕೂಡಲೇ ಹೋಗಿ ಮಹಾರಥಿಕರನ್ನು ನೋಡು ಕೌರವೇಶ್ವರ. ಹಾಗೆ ಆಗಲಿ ಬಾವ, ನಾನಿನ್ನು ಬರುವೆನು. ಅರೆ
ದುರ್ಯೋಧನ ನಡೆ 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 ಕುರುಕುಲದ ರಣಕಲೆ ನೀನಾಗುವೆ ರಣರಂಗದಲ್ಲಿ ಬಲೆ ನಡೆ ನನ್ನ ಸೇಡಿನ ಧಾವಾಗ್ನಿಗೆ ಸಿಲುಕಿದ ಪದಂಗವೆರಡೆ ನಡೆ ನಿನ್ನ ಕುರುಕುಲದ ಪತನಕ್ಕೆ ಹತ್ತಿಸುವ ದಗ ದಗ ಭಗದಗನೆತ್ತದ ದೇಹ ಚೋಲೆ ದಯಿಸೋ ದೇಹದ ದೋಷದ ರಾಳೆ ಭಗದಗನೆತ್ತ ದೇಹ ಚೋಲೆ ದಯಿಸೋ ದೇಹದ ದೋಷದ ರಾಳೆ ಹರಳಿದ ದಾಹ ಎಲ್ಲೆಲ್ಲೋ ಉಳಿಯುವುದನ್ನು ಕರುವಂತ ಹರಳಿದ ದಾಹ ಎಲ್ಲೆಲ್ಲೋ ಉಳಿಯುವುದನ್ನು ಕರುವಂತ ದಗದಗ 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 ನೆತ್ತಿದ ದೇಹ ಚೋಲೆ ದಯಿಸೋ ದೇಹದ ದೋಷದ ರಾಳೆ ಸೋಲಿಸಿದಂದನು ಗುರುಪತಿ ನಂದನ್ ಅಶ್ಲಿನವತಿಯ ಸಲಯಲ್ಲಿ ಸೋಲಿಸಿ ನಮ್ಮನು ಕುರುಪತಿ ನಂದನ್ ಅಸ್ಥಿರವತಿಯ ಸೆರೆಯಲ್ಲಿ ಅಣ್ಣದ ಮಂದಿರ್ ನೂರ್ವರು ನಾವು ಅಣ್ಣದ ಮಂದಿರು ನಾವು ನಮಗೊದಗಿರುವುದು ಸರಮರ ನಾವು ನಮಗೊದಗಿರುವುದು ಸರಮರ ನಾವು ದಗದಗ 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 ನೆತ್ತಿದ ದೇಹ ಚೋಲೆ ದಯಿಸೋ ದೇಹದ ದೋಷದ ರಾಳೆ ನೂರ್ವರಲಪ್ಪನೆ ಉಳಿದನು ಈಗ ತೀರಿಸಲನು ದರ ಸಾಲೋ ಬೇಗ ನೂರ್ವರಲಪ್ಪನೆ ಉಳಿದನು ಈಗ ತೀರಿಸಲನು ದರ ಸಾಲೋ ಬೇಗ ಹೆಮ್ಮರವಾಗಿ ಅನ್ನಯ ಸೇಡು 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 ಕೌರವ ಹೆಮ್ಮರವಾಗಿದೆ ಎನ್ನಯ ಸೇಡು ಪ್ರಧಾನವನ್ನು ಬಂದು ಕೌರವ ನಾನು ಹೆಮ್ಮರವಾಗಿದೆ ಎನ್ನಯ ಸೇಡು ಪ್ರಧಾನವನ್ನು
ಹೊರತಾಗಿ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟನು. ನನ್ನ ಪತಿಗಳು ನನ್ನನ್ನು ಭೋಗ ವಸ್ತುವಿನಂತೆ ದ್ಯೋತದಲ್ಲಿ ಪಡವಾಗಿಟ್ಟು ಸೋತರು. ಇನ್ನಾದರೂ ಸುಖವಾಗಿರುವೆನೆಂದು ಭಾವಿಸಿದರು. ಹೆಜ್ಜೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಛೇವಿದಾತ, ಈಗ ಪಾಂಚಾಲಿ ಪಾಂಚಾಲಿ ದೇವಿ, ಏನಿದು? ಪಾಂಚಾಲಿ ಚಿಂತಾಮಗ್ನಾಳಾಗಿರುವಳಲ್ಲ. ಪಾಂಚಾಲಿ ಕಾಂತೆ ಶಾಂತೆ ದೇವಿ, ಕಾಂತೆ ಶಾಂತೆ ವರದೀರಳಾಗಿ ವರಪತ್ನಿಯಾಗಿ ಮರಗಾಲೆ ತಗೆ ದೇವಿ, ಕಾಂತೆ ಶಾಂತೆ ವರಧೀರಳಾಗಿ ವರಪತ್ನಿಯಾಗಿ ಮರಗಾಲೆ ತಗೆ ಮರಗಾಲೆ ತಗೆ ದೇವಿ, ಪಾಂಡು ಪತ್ನಿಯಾಗಿ ನೀನು, ಪಾಂಡು ಪತ್ನಿಯಾಗಿ ನೀನು ಚಂಡ ಕೋಪದಿಂದ ಕಡು ಕಷ್ಟ ಬೇಕೆ ಕಡು ಕೋಪ ಬೇಕೆ ಕೋಮಲ ಕಡು ಕಷ್ಟ ಬೇಕೆ ಕಡು ಕೋಪ ಬೇಕೆ ಕೋಮಲ ಕಾಂತೆ ಶಾಂತೆ ವರಧೀರಳಾಗಿ ವರಪತ್ನಿಯಾಗಿ ಮರಗಾಲೆ ದೇವಿ, ಏಕೆ ಏನಾಯಿತು? ಈ ರೀತಿಯಾಗಿ ಚಿಂತಾಮಗ್ನಳಾಗಿ ಅಳುತ್ತಿರುವಲೆಯಾ? ಏನಾಯಿತು? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ಪಾಂಚಾಲಿ ಅಳುವಿಗೆ ಒಂದಲ್ಲ, 10 ಕಾರಣಗಳಿರುವವು. ನೀವಾದರೂ ಪುರುಷರು. ನಿಮ್ಮನ್ನು ಯಾರಾದರೂ ದೂರಿದರೆ, ಅಪಮಾನ ಪಡಿಸಿದರೆ ಸ್ವತಃ ನೀವೇ ಅವರಿಗೆ ಪ್ರತಿಕಾರ ಮಾಡುವಿರಿ. ಆದರೆ ಈ ಸ್ತ್ರೀಯರ ವಿಚಾರವೂ ಹಾಗಲ್ಲ. ಅವರು ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯ ಬೇಕೇ ಬೇಕು. ಹೇ ಪರಮೇಶ್ವರ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದ ದೇವ? ಹಳಬೇಡ ಪಾಂಚಾಲಿ, ಹಳಬೇಡ. ಸ್ತ್ರೀಯರ ಪರಾಧೀನತೆಯು ಪಾಂಚಾಲಿ ಕಾಂತೆ ನೀನೇಕೆ ಚಿಂತಿಸುತ್ತಲಿರುವೆ? ಕಾಂತೆ ನೀನೇಕೆ ಚಿಂತಿಸುತ್ತಲಿರುವೆ? ದೇವಿ, ಪುರುವರ ಶಿರವಂತರಿ ಪುರುಳ ಕೌರವರ ಪರಿಪರಿಯಿಂದ ಪುರುಳ ಕೌರವರ ಪರಿಪರಿಯಿಂದ ಬಾಣಗೆಡಿಸುವೆ. ಕಾಂತೆ ನೀನೇಕೆ ಚಿಂತಿಸುತ್ತಲಿರುವೆ? ದುರುಳ ಕೌರವನ ತೊಡೆಯನ್ನು ಮುರಿವೆ. ದುರುಳ ಕೌರವನ ತೊಡೆಯನ್ನು ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು ನಾ, ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು ನಾ. ಕಾಂತೆ ನೀನೇಕೆ ಚಿಂತಿಸುತ್ತಲಿರುವೆ? ಪಾಂಚಾಲಿ, ದುರುಳ ದುಶಾಸನ ಒಡಲನ್ನು ಬಗೆದು, ದುರುಳ ದುಶಾಸನ ಒಡಲನ್ನು ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು ನಾ, ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು ನಾ. ಕಾಂತೆ ನೀನೇಕೆ ಚಿಂತಿಸುತ್ತಲಿರುವೆ? ದೇವಿ, ಹಳಬೇಡ ಪಾಂಚಾಲಿ, ಹಳಬೇಡ. ಸ್ತ್ರೀಯರ ಪ್ರಾಧಾನ್ಯತೆಯು ನಮ್ಮ ಸಮಾಜದ ನಿಯಮ, ಅದು ಅಲ್ಲದೆ ಭಗವಾನ್ ಋಷಿಗಳ ಆಜ್ಞೆ. ಆಹಾ, ಕೈ ಹಿಡಿದ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞಾಪಿಸಿದರಲ್ಲವೇ? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಪಾಂಚಾಲಿ, ಅಣ್ಣನ ಒಂದು ದಿನದ ಏಕತನದಿಂದ ಈ ನಿಂದನೆಯು
ಸಾಯುವ ತನಕ ನಮ್ಮನ್ನು ಬಿಟ್ಟಿದ್ದಲ್ಲ. ಪಾಂಚಾಲಿ, ಅಣ್ಣನ ಅಪರಾಧವನ್ನು ಮನ್ನಿಸುವಂತೆ ನಾನು ನಿನ್ನಲ್ಲಿ ಹಲವು ಬಾರಿ ಕೇಳಿಕೊಂಡಿರಲಿವೆ. ಆದದ್ದು ಹಾಗೂ ಹೋಯಿತು, ಅದನ್ನು ಮರೆತು ಬಿಡು. ನೀನು ಈ ದಿನ ಅಳುತ್ತಿರಲು ಕಾರಣವೇನು ನನ್ನೊಡನೆ ತಿಳಿಸಬಾರದೆ? ತಿಳಿಸುವೆನು. ಆದರೆ ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ನೀವೆಷ್ಟೇ ಆದರೂ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಪಾಂಚಾಲಿ, ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ಕೇಳಿ. ಈ ದಿನ ನಾನು ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿಯ ದರ್ಶನಕ್ಕಾಗಿ ಹೋಗಿದ್ದೆನು. ಅಲ್ಲಿಗೆ ಆ ದುರಹಂಕಾರಿ ದುರ್ಯೋಧನನ ಪತ್ನಿ ಭಾನುಮತಿಯು ಸಹ ಬಂದಿದ್ದಳು. ಆಕೆಯು ನನ್ನನ್ನು ಕಂಡು, ದ್ರೌಪದಿ, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತರನ್ನು ಆ ಸ್ಥಾನಕ್ಕೆ ಕಳುಹಿಸಿದ್ದರು. ಇನ್ನೇನು ಸಂಧಿಯಾಗುವುದು, ಆಗಲಾದರೂ ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಮಡಿಗಟ್ಟಿವೆ ಅಷ್ಟೇ ಎಂದು ಕೇಕೆ ಹಾಕಿ ಅಪಹಾಸ್ಯ ಮಾಡಿ ನಕ್ಕಳು. ಪಾಂಚಾಲಿ, ಕೂಡ ಕೌರವರ ಬಾಡಗೆಡಸು. ಪಾಂಚಾಲಿ, ಯಾಕೆ ಏಕೆ ಕೋಪಿಪೆ? ಪಾಂಚಾಲಿ, ಏಕೆ ಕೋಪಿಪೆ? ಕರುಣೆ ಮಣಿಯನಿ ಏಕೆ ಕೋಪಿಪೆ? ದೇವಿ, ಅಗ್ರಜನಾಗ್ನಿಯ ಮೀರಿ ಶೀಘ್ರದಿ ಕರಿಕುಲ ಸೇರಿ, ಅಗ್ರಜನಾಗ್ನಿಯ ಮೀರಿ ಶೀಘ್ರದಿ ಕರಿಕುಲ ಸೇರಿ ಬಗ್ಗಿಸುವೆ ಮದಾಂಧಕರರ, ಬಗ್ಗಿಸುವೆ ಮದಾಂಧಕರರ ಮಕ್ಕಳಾಗದೆ ಬಿಡು ಚಿಂತೆಯ, ಮಕ್ಕಳಾಗದೆ ಬಿಡು ಏಕೆ ಕೋಪಿಪೆ? ಕರುಣೆ ಮಣಿಯನಿ ಏಕೆ ಕೋಪಿಪೆ? ಪಾಂಚಾಲಿ, ಬಿಡು ನಿನ್ನ ಯಾಳಲ, ಹೊಗೆಯುವ ಕೆಡುಕರ ಒಡಲ, ಬಿಡು ನಿನ್ನ ಯಾಳಲ, ಹೊಗೆಯುವ ಕೆಡುಕರ ಒಡಲ, ಬಗ್ಗಿಸುವೆ ಮದಾಂಧಕರರ, ಬಗ್ಗಿಸುವೆ ಮದಾಂಧಕರರ ಮಕ್ಕಳಾಗದೆ ಬಿಡು ಚಿಂತೆಯ, ಮಕ್ಕಳಾಗದೆ ಯಾಕೆ ಕೋಪಿಪೆ? ಕರುಣೆ ಮಣಿಯಲಿ ಯಾಕೆ ಕೋಪಿಪೆ? ಏನು ದುರ್ಯೋಧನನೊಡನೆ ಪುನಃ ಸಂಧಿ? ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಗಿದೆ. ಹದಿರಲಿ, ರಾಯಭಾರಿಗೆ ಹೋಗಿದ್ದವರ್ಯಾರು? ಪಾಂಚಾಲಿ, ಮತ್ತಿನ್ನಾರು ನಮ್ಮಣ್ಣರಾದ ಶ್ರೀಕೃಷ್ಣ ಪರಮಾತ್ಮ. ಏನು ಗೋಪಿಕಾಂಗನೆಯರ ವಿಲಾಸ ವಿಭ್ರಮಣೆಯಲ್ಲಿ ಮಗ್ನನಾದ ಆ ಯದುಪತಿಯು ಯೋಧವನ್ನು ಮರೆತಿರುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ತಿಳಿದಿತ್ತು. ಹದಿರಲಿ, ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟು ಪಾಂಚಾಲಿ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂದು? ನಿನ್ನ ಆ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಈ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ. ಬಾಪು ಪಾಂಚಾಲಿ, ಬಾಪು, ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮ ಸಂಗಡ ಕಥನ ಮಾಡುವುದರಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ನಾವು ತಿಳಿದಿದ್ದೆವು. ಸ್ವಾಮಿ, ನಿಮಗೆ ನೆನಪಿದೆಯೇ? ಅದೇ ಹಿಂದೆ ಒಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಕಂಡು ಗುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿದಿರಿ. ಇನ್ನು ಅದೇನೇನೋ ಹೇಳಿದಿರಲ್ಲವೇ? ಪಾಂಚಾಲಿ, ಪುನಃ ನನ್ನ ಬಾಯಿಯಿಂದ ಆ ವಾಕ್ಯವನ್ನು ಕೇಳಲು ನಿರೀಕ್ಷಿಸುವೆಯಾ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯೂ ನಾನಲ್ಲ. ಆಹಾ, ಹೇಳುವುದು ಮಾತ್ರವಲ್ಲ, ನುಡಿದಂತೆ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ನಾನು ಸುಮ್ಮನೆ ಇಚ್ಛಿಸಿದೇನಾಯಿತು. ನೀವೆಷ್ಟೇ ಆದರೂ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಪಾಂಚಾಲಿ, ಈಗ ನನ್ನ ಸುಮ್ಮನನ್ನು ಕೆರಳಿಸಬೇಡ. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಾನ ಕ್ಷೇತ್ರದಲ್ಲಿ
ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಆತುರದಿಂದ ನಿಲ್ಲಿಸುತ್ತಿರುವೆನು. ಧರ್ಮರಾಯನು ದುರ್ಯೋಧನನ ಅನಂತ ಅಪರಾಧಗಳನ್ನು ಮನ್ನಿಸಬಹುದು, ಆದರೆ ಈ ಭೀಮಸೇನನು ಒಂದು ಗಳಿಗೆಯೋ ಸಹಿಸಲಾರ. ಪಾಂಚಾಲಿ ಪೂರ ಕೌರವರ ಮಾಡಗೆಳಸುವೆ, ತಾಳು ತಾಳು ನೀ ಕೃಪಸುತೆಯೇ. ಪಾಂಚಾಲಿ ಪೂರ ಕೌರವರ ಮಾಡಗೆಳಸುವೆ, ತಾಳು ತಾಳು ನೀ ಕೃಪಸುತೆಯೇ. ಮನದೊಳು ದೇವಿ ಕರೆ ಪಾಡಿಸಿದ ಗುರುಳರ ಸಿರವ, ಕರೆ ಪಾಡಿಸಿದ ಮಾಡಗೆಳಸುವೆ ತರೆಯೊಳಗೆ, ಮಾಡಗೆಳಸುವೆ ತರೆಯೊಳಗೆ. ಮನದೊಳು ನೋಡು ಅಣ್ಣ, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ಗರ್ಜಿಸುತ್ತಿರುವನು. ಅವನನ್ನು ಸಮಾಧಾನ ಪಡಿಸಲು ನಿನ್ನಿಂದಲ್ಲದ ಹೊರತು ಮತ್ಯಾರಿಂದಲೂ ಸಾಧ್ಯವಿಲ್ಲ ಅಣ್ಣ. ಅರ್ಜುನ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿರುವನು. ಆ ದುರ್ಯೋಧನ ಬಳಿಗೆ ಹೋಗಿ ಆತನ ಒಡನೆ ಯುದ್ಧ ಮಾಡುವುದಕ್ಕಿಂತ ಈ ಭೀಮನ ಕೋಪವನ್ನು ದಮನ ಮಾಡುವ ಶಕ್ತಿ ನನಗಿಲ್ಲ. ಭೀಮಸೈನ್ಯ, ನನ್ನಲ್ಲಿ ಕೋಪವೇ ತಮ್ಮ. ಅಣ್ಣ, ಸಮಯಕ್ಕೆ ಸರಿಯಾಗಿ ಬಂದೆ. ಅರ್ಜುನ ಸಮ್ಮುಖದಲ್ಲಿ ಒಂದು ವಿಚಾರವನ್ನು ತಿಳಿಸುವುದಾಗಿತ್ತು, ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲೇ ತಿಳಿಸುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ರಚಿತವಾಗಿ ಕಾಣಬಹುದು, ಆದರೆ ಈ ಭೀಮಸೇನನು ಒಂದು ಗಳಿಗೆಯೋ ಸಹಿಸಲಾರ. ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ಈ ಭೀಮಸೇನನು ಎಂದಿಗೂ ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ನನ್ನ ಗದೆ ಈ ಎರಡದಿಂದ ಆ ಕುರುಕುಲ ವಂಶವನ್ನೇ ಸರ್ವನಾಶ ಮಾಡಿ ಬರುವೆನು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಿ, ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುವೆನು. ಭೀಮಸೇನ, ನಿಲ್ಲಿಸು ಹೋದರ ನಿನ್ನ ಶಕ್ತಿಯು ತಡೆಯುವ ಶಕ್ತಿಯು ನನಗಿಲ್ಲ. ಪಾಂಚಾಲಿ,
ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಈ ರೀತಿ ಸಿಟ್ಟಾಗಿರೋನು? ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆ ಉಚಿತವೆನಿಸಿತಲ್ಲವೇ? ಪಾಂಚಾಲಿ, ಅಣ್ಣ ಕೋಪ ಮಾಡಬೇಡ. ಧರ್ಮಜನು ನಮ್ಮೆಲ್ಲರಿಗೂ ಹಿರಿಯವನು ಅಲ್ಲವೇ ಪಾಂಚಾಲಿ? ಪಾಂಚಾಲಿ, ಇದು ಎಂತಹ ಯುದ್ಧವು ಘೋರ ಕರ್ಮವೆಂದು ನೀನು ತಿಳಿದಿಲ್ಲ. ಆದರೆ ನಾವು ಹೊಸದಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಾವೇ ದುಃಖಿಸಬೇಕಾಗುತ್ತದೆ. ಅದಕ್ಕಾಗಿ ನಾನು ಸಂಧಿಗೆ ಪ್ರಯತ್ನಿಸುತ್ತಿರುವೆನು. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿದಿರಿ. ಕುಲ ಪುರೋಹಿತರನ್ನು ಕಳುಹಿಸಲು ಇದೇನು ಮದುವೆಯ ಔತಣಕೂಟವಲ್ಲವೆಂಬ ಪರಿಜ್ಞಾನವೂ ನಿಮಗೆ ಇಲ್ಲದೆ ಹೋಯಿತಲ್ಲ. ಈಗ ಶ್ರೀಕೃಷ್ಣ ಪರಮಾತ್ಮರನ್ನು ಕಳುಹಿಸಿ ಪುನಃ ಅಪಮಾನಕ್ಕೆ ಗುರಿಪಡಿಸಿದರಲ್ಲ ಎಂಬುದೇ ನನ್ನ ಚಿಂತೆ. ಈ ಸಂಧಿಯ ಅಪನಗಳನ್ನು ಕೇಳಿದ್ರಿಂದ ನನಗಾಗುವ ಯಾವ ಪ್ರಯೋಜನವೂ ಇಲ್ಲ. ನಿಮ್ಮ ಪೌರುಷದ ವರ್ತನೆಯು ನೀವೇ ಬಯಸಿರಿ. ಪ್ರಾಣೇಶ್ವರ, ಸ್ವಲ್ಪ ನಿಧಾನಿಸಿ. ಅದು ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತ ಕಡೆಯೇ ಬರುತ್ತಿರುವುದು. ಕೃಪಾಕರಿ ದುರಂತ ಶೌರಿ ಕೃಪಾಕರಿ ಕೃಪಾಕರಿ ದುರಂತ ಶೌರಿ ಕೃಪಾಕರಿ ಮಧುಕರಿ ಶಂಕರಿ ಮಮಕರಿ ಮಧುಕರಿ ಶಂಕರಿ ಮಮಕರಿ ಮಂಜುಳಾಂಗನ ಮದನ ಮನೋಹರೆ ಮಂಜುಳಾಂಗನ ಮದನ ಮನೋಹರ ಕೃಪಾಕರಿ ದುರಂತ ತಂಗಿ, ನಿನಗೆ ಮಂಗಳವಾಗಲಿ. ಶ್ರೀಕೃಷ್ಣ ಪರಮಾತ್ಮನಿಗೆ ನಮಸ್ಕರಿಸುವೆನು. ಧರ್ಮನಂದನ, ವಿಜಯಶಾಲಿಯಾಗು. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರ್ಯಾರು? ಕೃಷ್ಣನಲ್ಲವೇ? ಹಾಗಾದರೆ ಸಂಧಿ ವಿಚಾರವು ನಡೆಯುತ್ತೆ? ಓ, ನಡೆಯಿತು. ಪಾಂಚಾಲಿ, ನಾನಿಲ್ಲಿರುವುದು ಸರಿಯಲ್ಲ. ಪ್ರಾಣೇಶ್ವರ, ಅವರ ಇಚ್ಛೆಯಂತೆ ಅವರೇ ನಡೆಯಲಿ. ನನಗೆ ದೋಚಿದ್ದನ್ನು ನಾನು ಮಾಡುವೆನು. ಆಹಾ, ಸ್ವಲ್ಪ ಸಮಾಧಾನಿಸಿ. ನಮ್ಮಣ್ಣನ ಮಾತು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ಪೌರುಷದ ವರ್ತನೆಯೇ ಮುಗಿದು ಹೋಗುವುದು. ಈ ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ಸಂಧಿಯ ಫಲಾಫಲಗಳನ್ನು ಕೇಳೋದ್ರಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಪ್ರಸಂಧಿಯಾಯಿತೆ. ನಾನು ಓದದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸದಲ್ಲಿ ಅರ್ಜುನನಿಗೆ ಬಳೆಯನ್ನು ತೊಡಿಸಿದೆ. ಈ ಸಂಧಿಯ ನೆಪದಲ್ಲಿ ನಮ್ಮೆಲ್ಲರಿಗೂ ಸೀರೆಯನ್ನು ನುಡಿಸಲು ಆಹ್ವಾನಿಸುತ್ತಿರುವೆಯಾ ಯಾದವಾಗ್ರಣಿ? ಈ ಪಾಂಡುಪುತ್ರರ ಮೇಲೆ ನಿನಗೇಕಯ್ಯ ಇಷ್ಟೊಂದು ಕೋಪ? ಭೀಮಸೇನ, ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯವಿರುವುದು. ಸ್ವಾಭಿಮಾನ ಶೂನ್ಯದೊಡನೆ ಈ ಪ್ರಚಂಡ ಭೀಮನಿಗೆ ಅದಂತಹ ಸಂಬಂಧವಿರುವುದು. ಇರುವುದು ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಸಭೆಯಲ್ಲಿ ನಿಮ್ಮ ವಿಚಾರವನ್ನು ತಿಳಿಸಿದನು. ಎಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಅಶ್ವತ್ಥಾಮ ಎಲ್ಲರೂ. ಆ ದುರ್ಯೋಧನನು ಒಪ್ಪಿದನೆ? ಆತನೂ ಸಹ. ಹಾಗಾದರೆ ಈ ಉದ್ದೇಶ ಸದ್ದಿಯಾಗಲಾರದು.
ಈ ಮಾತನ್ನು ಕೇಳಬೇಕೆಂಬ ಇಚ್ಛೆ ಆಗಿತ್ತು. ಅದನ್ನು ಸಾಧಿಸಿದೆ. ಸಾಧಿಸು, ಬಹಳ ಚೆನ್ನಾಗಿಯೇ ಸಾಧಿಸು. ನಿಮ್ಮ ಪೌರುಷದ ವರ್ತನೆಯು ನೀವೇ ಬಯಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಪಾಂಚಾಲಿ, ಈ ಭೀಮನು ಬದುಕಿದ್ದರೆ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವನು. ಸ್ವಾಮಿ, ಇಲ್ಲಯ್ಯ ಭೀಮಸೇನ, ನೀನು ನಿಜವಾಗೂ ಹಿಡಿಂಬಾಪತಿಯೇ ಸರಿ. ನಿನ್ನಲ್ಲಿ ಇಷ್ಟು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನಾಳಲು ಹೇಗೆ ತಾನೇ ಸಾಧ್ಯವಾಗುತ್ತಿತ್ತು? ಸ್ವಲ್ಪ ಸಾವಧಾನದಿಂದ ನನ್ನ ಮಾತನ್ನು ಪೂರ್ತಿಯಾಗಿ ಕೇಳು. ಕೃಷ್ಣ, ನನ್ನನ್ನು ಸುಮ್ಮನೆ ಕೆರಳಿಸಬೇಡ. ಈ ಸಂಧಿಯು ನನಗೊಪ್ಪದು, ನನಗೊಪ್ಪದು, ನನಗೊಪ್ಪದು. ನಿನಗೊಪ್ಪುವ ವಿಚಾರ ಹೊಂದಿರುವುದು ಭೀಮಸೇನ. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ದುರ್ಯೋಧನನೊಡನೆ ಸಂದೇಶ? ಹಾಗಾದರೆ ಇದರ ಉದ್ದೇಶ ಸಂಧಿಯಾಗಲಾರದು. ಹೇಳು ಕೃಷ್ಣ, ಹೇಳು, ಅದೇನು ಸಂದೇಶ? ಆ ಸಂದೇಶವನ್ನು ಕೀಳುವ ಇಚ್ಛೆ ನಿನಗಿದ್ದರೆ ನೀನು ನನ್ನ ಬಳಿಯಲ್ಲಿ ಕೈ ಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಲ್ಲಿಯೇ ಹೇಳು. ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ ಭೀಮಸೇನ. ಇದೇನು ಪರಿಹಾಸವೇ ಕೃಷ್ಣ? ಇದು ಪರಿಹಾಸ ಅಲ್ಲಯ್ಯ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ಎಲ್ಲಿ ನಿನ್ನ ಗದೆಯನ್ನು ಸ್ವಲ್ಪ ದೂರವಿಟ್ಟು ನನ್ನ ಬಳಿಯಲ್ಲಿ ಕೈಕಟ್ಟಿಕೊಂಡು ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ನೀನು ಕೋಪ ಮಾಡುವುದಿಲ್ಲ ತಾನೇ? ಓ, ಅದು ಆಗಲಿ. ಬಿಡಯ್ಯ ಗದೆಯನ್ನ, ಬಿಡಯ್ಯ, ಬಿಡಯ್ಯ. ನಿನಗೆ ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ಬಿಡಯ್ಯ. ಅರ್ಜುನ, ಈ ಗದೆಯನ್ನು ಕ್ಷಣಕಾಲ ಹಿಡಿದಿಕೋ. ತಂಗಿ, ಅಣ್ಣ, ನಾನು ಹೇಳಿದಂತೆ ಕೇಳುವೆ ತಾನೆ? ನಿಮ್ಮ ಮಾತನ್ನು ಎಂದಾದರೂ ಮೀರಿರುವೆ ಅಣ್ಣ? ತಂಗಿ, ತಂಗಿ, ಬಿಡು ಬಿಡು ಸಂತಾಪವ. ಕರೆದಾಗ ನಾ ಬರುವೆನು ನಿನಗಾಗಿ. ತಂಗಿ, ಬಿಡು ಬಿಡು ಸಂತಾಪವ. ಕರೆದಾಗ ನಾ ಬರುವೆನು ನಿನಗಾಗಿ. ತಂಗಿ, ತಂಗಿ, ಕೌರವರ ರಣದೊಳು ವಧಿಸಿ ಕೌರವರ ರಣದೊಳು ವಧಿಸಿ ದಯವ ನಾ ಸಾಧಿಸೆ. ತಂಗಿ, ದಯವನು ನಾ ಸಾಧಿಸೆ, ನಾ ಸಾಧಿಸೆ. ತಂಗಿ, ಬಿಡು ಬಿಡು ಸಂತಾಪವ. ಕರೆದಾಗ ನಾ ಬರುವೆನು ನಿನಗಾಗಿ. ತಂಗಿ, ತಂಗಿ, ದುರುಳ ಕೌರವರ ರಣದೊಳು ವಧಿಸಿ ಜಯವ ಸಾಧಿಪೆ ನಾ ನಿನಗೆ. ದುರುಳ ಕೌರವರ ರಣದೊಳು ವಧಿಸಿ ಜಯವ ಸಾಧಿಪೆ ನಾ ನಿನಗೆ. ತಂಗಿ, ಬಿಡು ಬಿಡು ಸಂತಾಪವ. ಕರೆದಾಗ ನಾ ಬರುವೆನು ನಿನಗಾಗಿ. ತಂಗಿ, ತಂಗಿ, ಇದು ಪರಿಹಾಸವಲ್ಲ ತಂಗಿ. ನೀನು ಶತ್ರುಗಳ ಎಡೆಮುರಿ ಕಟ್ಟುವುದರಲ್ಲಿ ಬಹಳ ನಿಸ್ಸೀಮಳೆದ್ದು ತಿಳಿದಿದ್ದೆನು. ಆದ್ದರಿಂದ ನಿನ್ನ ಗಂಡನ ಕೈಗಳನ್ನು ಕಟ್ಟಲು ಬರುವುದೋ ಇಲ್ಲವೋ ನೋಡೋಣವೆಂದು ತೆಗೆದುಕೋ
ಈ ಹಗ್ಗವು ಪುರಸ್ಕಾರ ರೂಪದಲ್ಲಿ ನನಗೆ ಆ ರಾಜಸಭೆಯಲ್ಲಿ ನನ್ನ ಅಂಗಾಂಗವನ್ನು ಬಂಧಿಸಲು ಅನುವಾಯಿತು. ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸುವಳಾಗು. ಹಾಗೆ ಆಗಲಿ ಸ್ವಾಮಿ. ಈಗ ಎಲ್ಲರೂ ಕೇಳಿರಿ, ಈ ಭೀಮನ ಕೈಗಳನ್ನು ಬಂಧಿಸಿರುವ ಹಗ್ಗವು ಆ ದಿನ ರಾಜಸಭೆಯಲ್ಲಿ ನನ್ನ ಅಂಗಾಂಗವನ್ನು ಬಂಧಿಸಲು ಅನುವಾಯಿತು. ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಿದವರು ಯಾರು? ಬಂಧಿಸಲು ಯತ್ನಿಸಿದವರು ಯಾರು? ಯಾರು ದುರಾತ್ಮರು? ದುಡುಕುತ ನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳು. ದುಡುಕುತ ನುಡಿದ ಕೌರವನು ಹಿಡಿಂಬಾಪತಿಯೇ ಹಿಡಿಂಬ ಐವರಿಗೈದು ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಬಿಡೆನು. ಐವರಿಗೈದು ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಬಿಡೆನು. ಕೊಡುವೆನು ರಾಜ್ಯವ ಉಳಿದಾಗಲೆಂದ. ದುಡುಕುತ ನುಡಿದ ಕೌರವನು ಹಿಡಿಂಬಾಪತಿಯೇ ಹಿಡಿಂಬಾಪತಿಯೇ ಹಿಡಿಂಬಾಪತಿಯೇ. ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು, ದುರಾಚಾರಿಯಾದ ದುಶ್ಯಾಸನನು ಈ ಕಾರ್ಯವೆಸಗಿದನು. ಇಂತಹ ಸಾಹಸ ಕಾರ್ಯ ಅವರಿಂದಲ್ಲದೆ ಮತ್ಯಾರಿಂದ ಸಾಧ್ಯ? ಪಾಂಚಾಲಿ, ನನ್ನ ಕೈಗಳನ್ನು ಮಿಂಚು. ಈ ನೀಚ ಕೃತ್ಯದಿಂದ ಆ ದುರ್ಯೋಧನ ದುರಹಂಕಾರವು ಶಿಖರ ಮುಟ್ಟಿದೆ. ಪಾಂಡವರ ರಾಯಭಾರಿಯನ್ನು ಆ ದುರ್ಲಭ ಕೌರವ ಮುನಿ ಈ ರೀತಿಯಾಗಿ ಅಪಮಾನಪಡಿಸಿದರೆ ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಅಭಿಮತ? ಬೇರೆ ಉಪಾಯವಿಲ್ಲ ಅಣ್ಣ. ಅಷ್ಟು ಮಾತ್ರವಲ್ಲ ಭೀಮಸೇನ, 5 ಮಾರು ಭೂಮಿಯನ್ನು ಸಹ ಕೊಡುವುದಿಲ್ಲವೆಂದು ಹೇಳಿದನು. ಅದು ದೊರಕುವುದಾದರೆ ರಣರಂಗದಲ್ಲಿ ವೀರರತಿಕರ ರಣಘೋಷದಲ್ಲಿ ಎಂದು ಹೇಳಿಯೇ ಬಿಟ್ಟನು. ಪರಮಾತ್ಮ, ಯದುನಂದನ, ಕಾಳಗ ಕೈವಾದ ಅಸಮಾತನದ ಕಾಳಗ ಕೈವಾದ ಅಸಮಾತನದ ಆಡಿಸಬೇಡ ಬೇಡಿಸದೇವ. ಪರಮಾತ್ಮ, ಸಂಧಿಯ ಮಾಡೆಂದು ಬೇಡಿದ ದೇವ. ಸಂಧಿಯ ಮಾಡೆಂದು ಬೇಡಿದ ದೇವ. ಕಾಳಗ ದೇವ ಆಡಿಸಬೇಡ ಪರಮಾತ್ಮ, ನನಗೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಆ ಯುದ್ಧಕ್ಕಾಗಿ ನಾನು ಆಸೆ ಪಟ್ಟವನು ಅಲ್ಲ. ನಿನ್ನ ಚಿತ್ತ ಇದ್ದಂತೆ ಮಾಡು ಮುಕುಂದ. ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಅಗ್ರಜ ಧನಂಜಯ, ಯಾರೂ ಬಿಚ್ಚುವುದಲ್ಲದೆ ಇದು
ನಾನೇ ಮೆಚ್ಚಿಕೊಳ್ಳುವೆನು. ಎಲ್ಲಿ ನಮಗದೆ ಕೃಷ್ಣ ಭೀಮಸೇನ, ಮಂದಮತಿ ಕೌರವರ ಸಂಧಿ ನಮಗೆ ಸಲ್ಲದು. ಕೃಷ್ಣ ಮಂದಮತಿ ಕೌರವರ ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಕೃಷ್ಣ ರಾಜ್ಯ ಭಿಕ್ಷೆ ಬೇಡುವುದಕ್ಕೆ ಅವನೊಬ್ಬನ ಆಸ್ತಿಯೇ. ರಾಜ್ಯ ಭಿಕ್ಷೆ ಬೇಡುವುದಕ್ಕೆ ಅವನೊಬ್ಬನ ಆಸ್ತಿಯೇ. ಸಮವಹಿಸಿ ದುಡಿದಿಯೇನು, ಸಮವಹಿಸಿ ದುಡಿದಿಯೇನು. ಒಪ್ಪಿದ ಗುರು ರಾಕ್ಷಸರ ಗರ್ಭದಿಂದ ಹೊರಗೆನು. ಒಪ್ಪಿದ ಗುರು ರಾಕ್ಷಸರ ಗರ್ಭದಿಂದ ಹೊರಗೆನು. ಮಂದಮತಿ ಕೌರವರ ಸಂಧಿ ಸಲ್ಲದು. ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ತಂದೆ ಪಾಂಡು ರಾಜನಾಣೆ ವಂದಿಸಿ ಬೇಡುವೆ. ತಂದೆ ಪಾಂಡು ರಾಜನಾಣೆ ವಂದಿಸಿ ಬೇಡುವೆ. ಶ್ರಮವಹಿಸಿ ದುಡಿದಿಯೇನು, ಶ್ರಮವಹಿಸಿ ದುಡಿದಿಯೇನು. ಒಪ್ಪಿದ ಗುರು ರಾಕ್ಷಸರ ಗರ್ವದಲ್ಲಿ ಹೊರಗೆನು. ಒಪ್ಪಿದ ಗುರು ರಾಕ್ಷಸರ ಗರ್ವದಲ್ಲಿ ಹೊರಗೆನು. ಮಂದಮತಿ ಕೌರವರ ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಈಗ ಕೇಳಿರಿ ಈ ಭೀಮನ ಪ್ರತಿಜ್ಞೆ ಏನು. ನಾನು ವಾಯುದೇವನ ಅಂಶದಲ್ಲಿ ಜನಿಸಿದ್ದೇ ಸತ್ಯವಾಗಿದ್ದರೆ, ಕುಂತಿ ದೇವಿಯ ಸ್ತನ್ಯಪಾನ ಮಾಡಿದ್ದೇ ಸತ್ಯವಾಗಿದ್ದರೆ, ಮುಂದೆ ನಡೆಯುವ ಭಯಂಕರವಾದ ಯುದ್ಧದಲ್ಲಿ ಆ ದುರ್ಯೋಧನ 99 ಮಂದಿ ಸೋದರನ್ನು ಭಸ್ಮ ಮಾಡಿ ಅವನ ಹಸ್ತಿನಾವತಿ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸಿ ಅವನ ರಾಜ ಕಿರೀಟವನ್ನು ನೆಲಕ್ಕಪ್ಪಳಿಸಿ ಈ ನನ್ನ ಎಡಗಾಲಿನಿಂದ ಒತ್ತು 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 ಪುಡಿ ಪುಡಿ ಮಾಡಿ ಅವನ ತಮ್ಮ ದುಶ್ಯಾಸನನ ಒಡಲನ್ನು ಬಾಗಲು ಅವನ ಬಿಸಿ ರಕ್ತದಿಂದ ದೃಪಸುತೆ ಕಟ್ಟಿಸುವೆ ನಿನ್ನ ಈ ಬಿರುಮುಡಿಯ ಕೊಡದಿರುವತೆ ನರಕಮರ್ದನ. ಒಂದು ವೇಳೆ ನನ್ನ ಪ್ರತಿಜ್ಞೆಯು ಭಂಗವಾದರೆ ನನಗೆ ಅತಿ ನರಕ ಘೋರ ಪ್ರಾಪ್ತಿಯಾಗಲಿ. ಅದಕ್ಕೆ ಈ ಪರಮಾತ್ಮನ ಪಾದವೇ ಸಾಕ್ಷಿ. ನಡೆಯಬೇಕಾದ ಕಾರ್ಯವು ನಡೆಯಲೇಬೇಕು.